ಸ್ಟೇಷನ್ ನಲ್ಲಿ ಪೊಲೀಸರ ಮೊಬೈಲ್ಗೆ ಕನ್ನ ಹಾಕಲಾಗಿದೆ. ಮಹಿಳಾ ಸಿಬ್ಬಂದಿ ಜೊತೆ ಮಾತನಾಡುತ್ತಾ ಮೊಬೈಲ್ ಕಳ್ಳತನ ಮಾಡಲಾಗಿದೆ. ಗದಗ ಶಹರ ಠಾಣೆಯ ಸಿಬ್ಬಂದಿ ಮೊಬೈಲ್ ಅನ್ನು ಕದ್ದಂತ ವ್ಯಕ್ತಿ ಖದೀಮನ ಕೈಚಳಕ ಠಾಣೆಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ಆರೋಪಿ ಮುಲ್ಲಾ ಎಂಬಾತನಿಗೆ ಪೊಲೀಸರು ಇದೀಗ ಹುಡುಕಾಟ ನಡೆಸ್ತಾ ಇದ್ದಾರೆ. ಹೋಟೆಲ್ ಗಲಾಟೆ ಸಂಬಂಧ ಠಾಣೆಗೆ ಬಂದಿದ್ದ ಮುಲ್ಲಾ, ಬಿಲ್ ಕೊಡದೆ ಗಲಾಟೆ ಮಾಡಿದ್ದ ವ್ಯಕ್ತಿ ಪರ ಬಂದಿದ್ದ ಮುಲ್ಲಾ ಒಳಗೆ ವಿಚಾರಣೆ ನಡೀತಾ ಇದ್ದಾಗ ಆಚೆ ನಿಂತು ಮೊಬೈಲ್ ಕಳ್ಳತನ ಮಾಡಿದ್ದಾರೆ. ಸೊ ಅಂದ್ರೆ ಅಲ್ಲಿಗೆ ನಮ್ಮ ಪೊಲೀಸ್ ಇಲಾಖೆಗಳು, ನಮ್ಮ ಪೊಲೀಸ್ ಅಧಿಕಾರಿಗಳು ಎಷ್ಟು ಅಲರ್ಟ್ ಆಗಿದ್ದಾರೆ ಅನ್ನೋದು ಯೋಚಿಸಬೇಕಾಗತ್ತೆ. ಊರು ತುಂಬಾ ಕಳ್ಳರು ಓಡಾಡೋದು, ಕಳ್ಳತನ ಮಾಡೋದು, ಅದನ್ನ ಹಿಡಿಬೇಕು ಅನ್ನೋದು ಬಿಟ್ಟಾಕಿ ಇವ್ರದೇ ಸ್ಟೇಷನಿಗೆ ಬಂದು ಇವ್ರಿರೋ ಜಾಗಕ್ಕೆ ಬಂದು ಕಳ್ಳತನ ಮಾಡ್ಕೊಂಡು ಹೋಗೋವರೆಗೂ ಇವ್ರಿಗೆ ಮೈ ಮೇಲೆ ಪ್ರಜ್ಞೆ ಇರಲ್ಲ ಅಂತಂದ್ರೆ ಅದು ಕೆಲಸದಲ್ಲಿ ಎಷ್ಟರ ಮಟ್ಟಿಗೆ ಏಕಾಗ್ರತೆ ಅನ್ನೋದು ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಪೊಲೀಸ್ ಠಾಣೆಗೆ ಬಂದು ಕಳ್ಳತನ ಮಾಡ್ತಾರೆ ಅಂತ ಅಂದರೆ ಇನ್ನು ಬೇರೆ ಕಡೆ ಇನ್ನು ಹೆಂಗಿರಬೇಡ. ಇನ್ನು ಈ ಪೊಲೀಸರುಗಳಿಗೆ ಒಂದು ರೀತಿಯಾಗಿ ಇಲ್ಲಿ ಸೋಂಬೇರಿಗಳು ಅಂತ ಕರಿಬೇಕು, ಅಥವಾ ಮೈ ಮೇಲೆ ಪ್ರಜ್ಞೆ ಇಲ್ಲ ಅಂತ ಕರಿಬೇಕು, ಅಥವಾ ಏಕಾಗ್ರತೆ ಇಲ್ಲ ಅಂತ ಕರಿಬೇಕು, ಅಥವಾ ಇದನ್ನು ಬೇಜವಾಬ್ದಾರಿತನ, ನಿರ್ಲಕ್ಷ್ಯ ಅಂತ ಹೇಳಬೇಕೋ ಹೇಳಿ. ನೋಡಿ, ನೀವು CCTV ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಸ್ಟೈಲಾಗಿ ಮಾತಾಡ್ಕೊಂಡು ನಿಂತಿದ್ದಾನೆ. ಅಲ್ಲೇ ಮೊಬೈಲ್ ಇತ್ತು, ಅಲ್ಲೇ ಮೊಬೈಲ್ ತೆಗೆದುಕೊಂಡು ನೋಡ್ತಾ ಇದ್ದಾನೆ. ಆ ಮಹಿಳಾ ಸಿಬ್ಬಂದಿನೋ ಅದು ಏನು ಕತೆನೋ ಗೊತ್ತಿಲ್ಲ, ಕೂತಿರೋ ಸ್ಟೈಲ್ ನೋಡಿ, ನಿಧಾನಕ್ಕೆ ಜೇಬಿಗೆ ಹಾಕ್ಕೊಂಡ. ಇಷ್ಟು ಸಲೀಸಾಗಿ, ಇಷ್ಟು ಈಸಿಯಾಗಿ ಮೊಬೈಲ್ ಕದ್ರೂ ಕೂಡ ಆ ಮಹಿಳಾ ಸಿಬ್ಬಂದಿ ಗೊತ್ತೇ ಆಗಿಲ್ಲ ಅಂತಂದರೆ ಅದಿನ್ಯಾವ ಸೀಮೆ ಡ್ಯೂಟಿ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಕೂತಿರೋ ಸ್ಟೈಲ್ ನೋಡಿ, ಈ ವಟಾರದಲ್ಲಿ ಹೆಂಗಸರುಗಳು ಕೂರ್ತಾರಲ್ವಾ, ಏನೋ ಕೆಲಸ ಇಲ್ದಿದ್ದಾಗ ಎಲ್ಲ ಪಾಪ ಊಟ ಆದಮೇಲೋ ಸಂಜೆ ಕಾಫಿ ಟೈಮಲ್ಲೋ ಮಾತಾಡ್ಕೊಂಡು ಕೂತ್ಕೊಳ್ತಾರಲ್ಲ, ಕಾಲ ಮೇಲೆ ಕಾಲು ಹಾಕ್ಕೊಂಡು ಅಥವಾ ಕಾಲನ್ನ ಮಡಚ್ಕೊಂಡು ಆ ಥರ ಕೂತ್ಕೊಂಡು ಡ್ಯೂಟಿ ಮಾಡೋದು ಇವರು. ಇದನ್ನ ಡ್ಯೂಟಿ ಮಾಡೋ ಹುಟ್ಟು ಅಂತ ಕರೀತಾರೆ. ಅವ್ರು ಯಾರೋ ಇಬ್ಬರು ಬರ್ತಾರೆ, ಇವ್ರನ್ನ ಮಾತಾಡಿಸ್ತಾರೆ, ಇವ್ರು ನಗಾಡ್ಕೊಂಡು ಹಲ್ಕಿಸ್ಕೊಂಡು ಮಾತಾಡ್ತಾರೆ. ಇವ್ರ ಮುಂದೆನೇ ಪೊಲೀಸ್ ಟೇಬಲ್ ಮೇಲೆ ಇರುವಂಥ ಮೊಬೈಲನ್ನು ಸ್ಟೈಲಾಗಿ ಕದೀತಾನೆ, ಜೇಬಿಗೆ ಹಾಕೊಂತಾನೆ, ಹೋಗ್ತಾನೆ. ಈಗ ಅವನಿಗೋಸ್ಕರ ಹುಡುಕಾಟ ಅಂತೆ. ನಾಚಿಕೆಗೇಡಿನ ಸಂಗತಿ, ಮಾನ ಮರ್ಯಾದೆ ಹೋಗೋ ಪರಿಸ್ಥಿತಿ. ಇದು ನಮ್ಮ ರಾಜ್ಯದಲ್ಲಿರುವಂಥ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸರು ಅಲರ್ಟ್ ಆಗಿ ಮೈ ತುಂಬ ಕಣ್ಣಿಟ್ಕೊಂಡು ಕೆಲಸ ಮಾಡ್ತಿರೋ ರೀತಿ. ಇನ್ನು ಬಸ್ ಸ್ಟ್ಯಾಂಡಲ್ಲಿ, ಸಂತೆಯಲ್ಲಿ, ಜಾತ್ರೆಯಲ್ಲಿ, ಹೊರಗಡೆ ಮೊಬೈಲ್ ಕದಿಯೋದ್ರಲ್ಲಿ ಇನ್ನೇನು ತಪ್ಪಿದೆ ಹೇಳಿ? ಪೊಲೀಸ್ ಠಾಣೆಯಲ್ಲೇ ಆರಾಮಾಗಿ ಕದೀತಾರೆ ಅಂತಂದ್ರೆ ಇನ್ನು ಹೊರಗಡೆ ಕದಿಯಲ್ವಾ? ಈಗ ಹುಡುಕಾಡ್ತಾ ಇದ್ದಾರಂತೆ. ನಾಚಿಕೆ ಹಾಕಬೇಕು ಈ ಪೊಲೀಸರಿಗೆ. ಅದು ಯಾರಾದರೂ ಲೇಡಿ ಅಷ್ಟು ಬೇಕಾಬಿಟ್ಟಿಯಲ್ಲಿ ಕೆಲಸ ಮಾಡ್ತಿದ್ದೀರಲ್ಲ, ಕಳಿಸಿ ಮನೇಲಿ ಕುತ್ಕೊಂಡು ಮಾತಾಡಲಿ. ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಒಟ್ಟಿಗೆ ಕೂರಿಸ್ಕೊಂಡು ಸೀರಿಯಲ್ ಬಗ್ಗೆನೋ ಇನ್ನೇನೋ ಸಮಸ್ಯೆ ಬಗ್ಗೆನೋ ಮಾತಾಡಲಿ. ಇದನ್ನು ಯಾರಾದರೂ ಡ್ಯೂಟಿ ಮಾಡೋದು ಅಂತ ಹೇಳ್ತಾರೆ? ಒಂದು ಶಿಸ್ತು ಬೇಡವಾ? ಎಲ್ಲಿಗೆ ಬಂದಿದ್ದಾರೆ ಇವರು? ಏನು ಬಟ್ಟೆ ವ್ಯಾಪಾರಕ್ಕೆ ಬಂದಿದ್ದಾರೆ, ತರಕಾರಿ ವ್ಯಾಪಾರಕ್ಕೆ ಬಂದಿದ್ದಾರೆ, ಏನಕ್ಕೆ ಬಂದಿದ್ದಾರೆ? ನಾನು ಯಾರೋ ಬಂದು ನಿಂತ್ಕೊಂಡು ಮಾತಾಡಿದ್ನಂತೆ, ಅವನ ಜೊತೆಗೆ ಇವ್ರು ಮಾತಾಡ್ಬಿಟ್ರಂತೆ, ಅಲ್ಲೇ ಇದ್ದಿದ್ದು ಮೊಬೈಲ್ ಕದ್ದೋಯ್ತಂತೆ, ಈಗ ಹುಡುಕ್ತಿದ್ದಾರಂತೆ. ಒಂದು ಸ್ಟ್ರಿಕ್ಟ್ ಆದಂಥ ಆ್ಯಕ್ಷನ್ ಆಗಲೇಬೇಕು, ಇಲ್ಲ ಅಂತಂದರೆ ಇವರು ಚಳಿ ಬಿಡಲ್ಲ ಅಂತ ಅನಿಸ್ತುತ್ತೆ. ಎಷ್ಟು ಬೇಜವಾಬ್ದಾರಿಯ ಕೆಲಸ ಮಾಡ್ತಾರೆ ಅಂತ ಅಂದರೆ. ಅದು ಯಾರೋ ಅದು ಲೇಡಿ ಪೊಲೀಸ್ ನೋಡಿ, ಅವ್ರಿಗೆ ಗೊತ್ತೇ ಇಲ್ಲ ನಾನು ಹೆಂಗೆ ಕೂತಿದ್ದೀನಿ, ಮುಂದೆ ಯಾರಿದ್ದಾನೆ, ಅವನು ಏನು ಸಾಧನೆ ಮಾಡಿ ಬಂದಿದ್ದಾನೆ ಅವನು. ಇನ್ನು ಯಾವ ರೀತಿಯಲ್ಲಿ ಡ್ಯೂಟಿ ಮಾಡ್ತಾರೆ ಇವರು ನಂಬ್ಕೊಳ್ಳೋದಾದ್ರೂ ಹೇಗೆ ನಾವು? ನಮಗೆ ರಕ್ಷಣೆ ಕೊಡ್ತಾರೆ ಅಂತ ಅಂದ್ಕೊಳ್ಳೋದು, ಭಾವಿಸೋದಾದ್ರೂ ಹೇಗೆ ನಾವು? ಇವ್ರ ಸ್ಟೇಷನ್ನಲ್ಲೇ ಇವ್ರು ಯಾರಿಗೂ ರಕ್ಷಣೆ ಕೊಡಲ್ಲ, ಅಥವಾ ಯಾವುದಕ್ಕೂ ಒಂದು ರಕ್ಷಣೆ ಅನ್ನೋದು ಇಲ್ಲ.